ನಾನು ನಿನ್ನೆನೂ ತಮಗೆಲ್ಲ ಮಾಧ್ಯಮದಲ್ಲಿ ಹೇಳಿದ್ದೀನಿ. ಮೊಟ್ಟ ಮೊದಲಿಗೆ ಆ ದೇವರಿಗೆ ನಾನು ಮನಸ್ಸನ್ನಿಸ್ತೇನೆ. ನಂತರ ನಮ್ಮದೇನು ತಂದೆ ತಾಯಿ ಏನು ಆಶೀರ್ವಾದ ಐತಿ, ನಮ್ಮ ತಂದೆ ತಾಯಿಗೆ ನೆನೆಸ್ತೀನಿ. ಯಾಕಂತ ತಮ್ಗೆ ಹೇಳ್ತೀನಿ ಅದು ಮುಕ್ತವಾಗಿ. ನಮ್ಮ ತಂದೆಯವರು 2001ರಲ್ಲಿ ಲಕ್ಕಿಕೊಪ್ಪದಾಗ ಮನೆ ಕಟ್ಟಿದ್ರು. ಶಿಗ್ಗಾಂವ್ ತಾಲೂಕಿಗೆ MLA ನಿಲ್ಬೇಕಂತೇಳಿ. ಅವರು ಭಾಳ ಪ್ರಭಾವಿ ನಾಯಕರಿದ್ದರು. ಅವರು 2001ರಾಗ MLA ಆಗ್ಬೇಕಂತೇಳಿ ಲಕ್ಕಿಕೊಪ್ಪಗೆ ಮನೆ ಕಟ್ಟಿದರು. ನಂತರ 2003ಕ್ಕೆ ಮನೆ ಫಿನಿಶ್ ಆಗೋ ಸಂದರ್ಭದಲ್ಲಿ ನಾನು ಬಾಕ್ಸಿಂಗಲ್ಲಿ ಗೆದ್ದು ಫಾರಿನ್ ಹೋಗ್ತಾಯಿದ್ದೆ. ನಂದು ಫಂಕ್ಷನ್ ಇತ್ತು ಸಿರ್ಸಿಯಲ್ಲಿ. ಆವಾಗ ನಮ್ಮ ತಂದೆಯವರು ಆಕ್ಸಿಡೆಂಟ್ ಆಗಿ ಅಕಾಲಿಕ ನಿಧನ ಹೊಂದಿದರು. ಅವ್ರದ್ದು ಕನಸು ಇದಿತ್ತದು. ತದನಂತರ ಅವರ ಕನಸನ್ನು ಈಡೇರಿಸ್ಬೇಕಂತೇಳಿ ಹೋರಾಟಕ್ಕೆ ಬಂದವ ನಾನು. ನಿನ್ನೆ ನನ್ನ ಆತ್ಮಕ್ಕೆ ತೃಪ್ತಿ ಐತಿ. ನಮ್ಮ ತಂದೆಯವರು ಕಂಡಂಥ ಕನಸು, ಆ ದೇವರು, ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಜನ, ವಿಶೇಷವಾಗಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಈ ರಾಜ್ಯ ಕಂಡ ದಿಟ್ಟ ನಾಯಕ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಇನ್ನೊಬ್ಬ ಚುನಾವಣಾ ಚಾಣಾಕ್ಷರು ನಮ್ಮ ಸತೀಶಣ್ಣ ಜಾರಕಿಹೊಳಿಯವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ರು, ನಮ್ಮ ಜಮೀರ್ ಅಹಮದ್ ಖಾನ್ ಅವರು, ನಮ್ಮ ಜಿಲ್ಲೆಯ 5 ಜನ ಶಾಸಕರು, ಈಶ್ವರ್ ಖಂಡ್ರೆ ಸಾಹೇಬರಿಂದ ಆದಿಯಾಗಿ ಬಹಳಷ್ಟು ನಮ್ಮ ಸಚಿವ ಸಂಪುಟದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆದಿಯಾಗಿ ಬಹಳಷ್ಟು ಜನ ಬಂದು ನಮ್ಮ ಜಿಲ್ಲೆಯ ನಾಯಕರು ಜೊತೆಗೆ ನಮ್ಮ ತಾಲೂಕಿನ ನನ್ನ ಜೊತೆಗೆ ಟಿಕೆಟ್ ಕೇಳಿದಂಥ ನಾಯಕರು ಅಜಂಪೀರ್ ಖಾದ್ರಿ ಸಾಹೇಬರು, ಸೋಮಣ್ಣ ಅವರು, ಕುರ್ಮರು ಎಲ್ಲರೂ ಕೂಡ್ರಿ. ನನಗೊಂದು ಸಾಮಾನ್ಯ ಕುಟುಂಬದಿಂದ ಬಂದವ. ನಂದು ರಿಯಾಲಿಟಿ ನೋಡ್ರಿ ನೀವು. ನಾ ಯಾರಿಗೂ ತೋರಿಸಿದ್ದಿಲ್ಲ. ಅವರೇ ನಂದು ಹೋಟೆಲ್ ಅಷ್ಟು ನೋಡೋಗ್ತಿದ್ರು. ನಂದು ಮೂಲ ನನ್ನ ಮನೆ ಇವತ್ತು ಬಂದಿದ್ದೀರಿ ತಾವೆಲ್ಲ. ಅಷ್ಟು ಒಂದು ಬಡತನ ಮತ್ತು ಒಂದು ಸಾಮಾನ್ಯ ಕುಟುಂಬ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ದಂತ ಬಂದವನ ಜೊತೆಗೆ ಇವತ್ತು ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಜನರಿಗೆ ಮುಕ್ತವಾಗಿ ಹೇಳ್ತೀನಿ ನಾನು. ಪ್ರತಿಯೊಂದು ಸಮಾಜದ ಜನ ನನ್ನಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ. ಅದು ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ. ನನ್ನಂತಹ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಿಗೆ ಇಷ್ಟ ಅಪಪ್ರಚಾರದ ನಡುವೆ, ಇಷ್ಟ ಕಮ್ಯುನಲ್ ಹಾರ್ಮೋನಿ ಕೆಳಿಸುವಂಥ ಸಂದರ್ಭದಲ್ಲೂ ಕೂಡ ಏನು ನಮ್ಮದು ದಾರ್ಶನಿಕರು ಹುಟ್ಟಿದ್ರಲ್ಲ, ನಮ್ಮ ಸೂಫಿ ಸಂತರು, ಶರಣರು, ನಮ್ಮ ಕನಕದಾಸರು ಹುಟ್ಟಿದ್ದು, ನಮ್ಮ ಶಿಶುನಾಳ ಶರೀಫರು, ಗೋವಿಂದ ಭಟ್ರು, ಕಾರಡಿ ವೀರಭದ್ರೇಶ್ವರರು, ವಿಶೇಷವಾಗಿ ನಾನು ಬೆಳೆದಿದ್ದ ನಾಡು ಕುಮಾರೇಶ್ವರರು, ಪಂಚಾಕ್ಷರ ಗವಾಯಿಗಳು, ನಮ್ಮ ಪುಟ್ಟರಾಜ ಗವಾಯಿಗಳು, ನನ್ನ ಮನೆ ಪಕ್ಕಕ್ಕೆ ವಿರಕ್ತ ಮಠ ಐತಿ. ನಾ ಬೆಳೆದಿದ್ದ ಪರಿಸರ ದೇಶಕ್ಕೆ ದೃಷ್ಟಿ ತಾಗೈತಿ. ನಾ ಬೆಳೆದಿದ್ದ ಪರಿಸರಕ್ಕೆ ದೃಷ್ಟಿ ತಾಗಲಿಲ್ಲ. ಭಾವೈಕ್ಯತೆ ಮತ್ತು ಒಂದು ಇವತ್ತಿನ ಸಂದರ್ಭದಲ್ಲಿ ಈ ಭಾವೈಕ್ಯತೆಯನ್ನು ತೋರಿಸಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಒಂದು ವ್ಯಕ್ತಿಗೆ ಒಂದು ರಾಜ್ಯದ ದೊಡ್ಡ ರಾಜಕೀಯ ಹಿನ್ನೆಲೆ, ಅವ್ರ ಅಪ್ಪ ಮುಖ್ಯಮಂತ್ರಿ, ಅವ್ರ ತಾತ ಮುಖ್ಯಮಂತ್ರಿ, ಅಂಥವ್ರ ವಿರುದ್ಧ 1 ಲಕ್ಷಕ್ಕಿಂತ ಹೆಚ್ಚು ಓಟ್ ಕೊಟ್ಟು ಇಷ್ಟು ದೊಡ್ಡ ಲೀಡ್ ಪ್ರಮಾಣದ ತೋರಿಸಿದಾರಲ್ಲ. ನಾವು ನಮ್ಮ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಮ್ಮ ಚರ್ಮ ಇದಲ್ಲ, ಚರ್ಮ ತೆಗೆದು ಅವರ ಪಾದರಕ್ಷೆಗಳನ್ನು ಮಾಡಿದರೂ ನಾವು ತೀರಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೆ, ಎಲ್ಲ ಮತದಾರರಿಗೆ, ನಮ್ಮ ಜಿಲ್ಲಾ ಮಟ್ಟದ ನಾಯಕರಿಗೆ, ವಿಶೇಷವಾಗಿ ನನ್ನ ಮೇಲೆ ಭಾಳಷ್ಟು ಪ್ರೀತಿ ಕರುಣೆ ತೋರಿಸಿದಂಥ ಮಾಧ್ಯಮ ಸಹೋದರರಿಗೆ ನಿಮ್ಮ ಋಣ ನಾನು ತೀರಿಸ್ಲಿಕ್ಕೆ ಆಗೋದಿಲ್ಲ. ನಾನು ಪ್ರಾಮಾಣಿಕವಾಗಿ ನನಗೆ ಕೊಟ್ಟ 3.5 ವರ್ಷದ ಈ ಅವಧಿಯಲ್ಲಿ ಪ್ರತಿಯೊಂದು ಮನೆಗೆ ನಾನು ನಮ್ಮ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿ ಜೊತೆಗೆ ಹಲವಾರು ಕನಸುಗಳನ್ನು ಕಂಡು ನಾನು ರಾಜಕಾರಣಕ್ಕೆ ಬಂದಿದ್ದೇನೆ. ದಿವಂಗತ ಉದಾಸಿಯವರ ಒಂದು ವಿರುದ್ಧ ನಾವು ರಾಜಕಾರಣ ಮಾಡ್ತಾ ಬಂದವರು. ಈ ರಾಜ್ಯ ಕಂಡ ಭಾಳ ಧೀಮಂತ ಮತ್ತು ಭಾಳ ದಿಟ್ಟ ನಾಯಕರು. ಅವರು ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ಅವರು ನಮ್ಗೆ ಒಂದು ಹೇಗೆ ರಾಜಕಾರಣ ಮಾಡ್ಬೇಕಂತೇಳಿ ಅವರೊಂದು ಐಡಲ್ ನಮಗೆ. ಯಾರು? ಉದಾಸಿ ಸಾಹೇಬರು. ಅವ್ರ ವಿರೋಧ ಪಕ್ಷದಾಗಿದ್ದರು. ಅದೇ ಥರ ಹೋರಾಟದ ಮುಖಾಂತರ ಬಂದವರು. ವಿಶೇಷವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಇನ್ನು ಪೇಪರಲ್ಲಿ ಡೆವಲಪ್ಮೆಂಟ್ ಕಂಡಿತ್ತು, ಗ್ರೌಂಡಲ್ಲಿ ಡೆವಲಪ್ಮೆಂಟ್ ಕಂಡಿಲ್ಲ. ಅದಕ್ಕೆ ತಾವೇ ಸಾಕ್ಷಿ. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಕೆಲವೊಂದು ಆದ್ಯತೆಯ ಮೇರೆಗೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಎಲ್ಲ ನಮಗೆ ಓಟ್ ಹಾಕಿದವರು, ಓಟ್ ಹಾಕದೇ ಇದ್ದವರು 2 ಲಕ್ಷ ಏನು 241 ಬೂತ್ ಅದಾವಲ್ಲ, 2,37,000 ಮತದಾರರಿಗೆ
ಮನಸ್ಸಿಗೆ ಹೆಂಗೆ ನಮ್ಮ ಸರ್ಕಾರ 2,37,000 ಮಂದಿಗೆ 5 ಗ್ಯಾರಂಟಿ ಕೊಟ್ಟೈತಿ, ನಾನು 2,37,000 ಮತದಾರರಿಗೆ ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ತೇನೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಖುಷಿಯಿಂದ ಹೇಳಿಕ್ಕೆ ಬಯಸ್ತೇನೆ. ನಾಯಕರು ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನಗೆ ಫೋನ್ ಮಾಡಿದರು. ಈ ರಾಜ್ಯದ 3 ಗೆಲುವಲ್ಲಿ ನಿನ್ನ ಗೆಲುವು ನನಗೆ ಭಾಳ ಖುಷಿ ತಂದೈತಿ, ನನಗೆ ಭಾಳ ಸಂತೋಷ ತಂದೈತಪ್ಪ ಪಟಾಣ ಅಂತ ಹೇಳಿದರು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಾತಾಡಿದರು. ಜಾರಕಿಹೊಳಿ ಸಾಹೇಬರು ನಿನ್ನೆ ಅವ್ರದ್ದೆಲ್ಲ ಅಭಿಮಾನಿಗಳು ನನಗೆ ಬೆಳಗಾಂಗೆ ಕರ್ಕೊಂಡು ಹೋಗಿದ್ರು. ನೈಟ್ ಬೆಳಗಾಮಲ್ಲಿ ನಾವು ಸಾಹೇಬರು ಭೇಟಿಯಾಗಿ ಬಂದ್ವಿ. ವಿಶೇಷವಾಗಿ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಬಂದು ಶಿಗ್ಗಾಂವ ಸಂದ್ರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಸೋತಿದ್ದ ಕ್ಷೇತ್ರ ಈಗ ಗೆದ್ದೇವಿ. ಆ ಸೋತಿದ್ದ ಕ್ಷೇತ್ರಕ್ಕೆ ಟಾಣಿಕ್ ಕೊಟ್ಟಂಥವ್ರು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ಜಿಲ್ಲೆಯ 5 ಜನ ಶಾಸಕರು. ಅವರೆಲ್ಲ ನಿಮ್ಮ ಜೊತೆಗಿರ್ತೀವಿ, ಈ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನ ತಂದು ನಾವೇನೇನು ಕನಸು ಕಂಡೇವಿ, ನಾವೇನೇನು ಮಾತು ಕೊಟ್ಟೀವಿ ಅದನ್ನು ಸಂಪೂರ್ಣವಾಗಿ ನಾವು ಪೂರ್ಣ ಮಾಡ್ತೇವೆ ಅನ್ನೋಂಥ ವಿಶ್ವಾಸವನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ, ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಾದಂಥ ಮಯೂರ್ ಅಜಯಕುಮಾರ್ ಸಾಹೇಬರು ನಿನ್ನೆ ನಮ್ಮ ಕೌಂಟಿಂಗಿಗೆ ಬಂದರು. ಇದು ಇತಿಹಾಸ. ಬೂತ್ ಮಟ್ಟ ಸಂಘಟನೆಗೆ ಬಂದರು, ಬೂತ್ ಮಟ್ಟದ ಕನ್ವೆನ್ಷನ್ ಮಾಡಿದರು, ಅಭ್ಯರ್ಥಿ ಆಯ್ಕೆ ಮಾಡಿದರು, ಚುನಾವಣೆ ಮಾಡಿದರು. ರಾಜ್ಯ ಅಲ್ಲ, ದೇಶದ ಇತಿಹಾಸದಲ್ಲಿ ಒಬ್ಬ AICC ಸೆಕ್ರೆಟರಿ ಕೌಂಟಿಂಗಿಗೂ ಬಂದು ನಮ್ಗೆ ಆತ್ಮಸ್ಥೈರ್ಯವನ್ನು ತುಂಬಂಥ ಕೆಲಸ ಮಾಡಿದ್ದಾರೆ. ಸತೀಶ್ ಅಣ್ಣ ಜಾರಕಿಹೊಳಿ ಅವರು ತಮ್ಮ ಒಂದು 500-600 ಜನ ತಂಡವನ್ನು ತೆಗೆದುಕೊಂಡು ಸತತವಾಗಿ ಕೆಲಸ ಮಾಡಿ ಈ ಕ್ಷೇತ್ರದಲ್ಲಿ ಏನು BJPಯವರು ಏನು ಕಮ್ಯುನಲ್ ಹಾರ್ಮೋನಿಯನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅದಕ್ಕೆಲ್ಲ ತಕ್ಕ ಉತ್ತರ ಕೊಡುವಂಥ ಕೆಲಸ ಶಿಗ್ಗಾಂವ ಸೌಂದೂರಿನ ಒಂದು ಶರಣರ ನಾಡಿನಿಂದ ಈ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಹೋಗೈತಿ. ಮುಂದಿನ ದಿನಗಳಲ್ಲಿ ಈ ನಮ್ಮ ಕ್ಷೇತ್ರದ ಜನ ಏನು ಬಯಸಿದ್ದಾರೆ ಅವರು ಬಯಸಿದ್ದಕ್ಕಂಗೆ ನಾನು ಅವರವಾಗಿ ಕೆಲಸ ಮಾಡ್ತೀನಿ ಅಂತ ಮಾತಿನ ಸಂದರ್ಭದಲ್ಲಿ ಕ್ಷೇತ್ರದ ಜನ ಬದಲಾವಣೆ ಈಗಾಗಲೇ ನಮ್ಮ ಶಾಸಕರು ಸುಮಾರು 30-35 ಜನ ಶಾಸಕರು, ಮಂತ್ರಿಗಳು, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರು ಪ್ಲ್ಯಾನ್ ಹಾಕ್ಕೊಂಡು ಬಿಟ್ಟಿದ್ದಾರೆ. ಈಗ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಅವ್ರದ್ದು ಏನು ತಿಳ್ಕೊಂಡಿದ್ರು, ಎಲ್ಲರೂ ಚುನಾವಣೆಗೆ ಬರೋ ಪೂರ್ವದಲ್ಲಿ ಶಿಗ್ಗಾಂವ ಸೌಂದರ್ಯ ಭಾಳ ಅಭಿವೃದ್ಧಿ ಆಗೈತಿ, ಇಲ್ಲೇನು ಅವಶ್ಯಕತೆ ಇಲ್ಲ ಬಿಡು ಇಲ್ಲೇ ಅನ್ನೋಂಥ ವಿಚಾರದಾಗ ಅವರಿದ್ದರು. ಬಟ್ ಬಂದು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗಿದೆ. ಅದನ್ನು ಕಂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಚುನಾವಣಾ ಪೂರ್ವದಲ್ಲಿ 100 ಕೋಟಿ ಕೊಟ್ಟಿದ್ರು. ಈಗ 1000 ಕೋಟಿಗಿಂತ ಹೆಚ್ಚು ಗ್ರ್ಯಾಂಟ್ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ. ಮಾಡಿ ಏನು ಜನರಿಗೆ ವಿಶೇಷವಾಗಿ ಶಿಗ್ಗಾಂವ ಸೌನೂರು ಬಂಕಾಪುರಿಗೆ 15 ದಿನಕ್ಕೊಮ್ಮೆ ಕುಡಿಯೋಕೆ ನೀರು ಸಿಗ್ತೈತಿ. ಸೌನೂರಿನ ತಹಸೀಲ್ದಾರ್ ಆಫೀಸಲ್ಲಿ 20 ವರ್ಷದಿಂದ ಡಾಕ್ಯುಮೆಂಟ್ ಆಗಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು ಕರ್ಕೊಂಡು ಬಂದು ರೆವೆನ್ಯೂ ಅದಾಲತ್ ಮಾಡಿ ಅದನ್ನು ಬಗೆಹರಿಸ್ತೀನಿ. ಅಟ್ಲೀಸ್ಟ್ ವಾರಕ್ಕೆ 3 ದಿನ ನನ್ನ ಕ್ಷೇತ್ರದಾಗ ಪ್ರತಿ ಮನೆಗೆ ನೀರು ಸಿಗುವಂತಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಏನು ಎಜುಕೇಷನ್ನಲ್ಲಿ ನಾವು ಹುಬ್ಬಳ್ಳಿ ಮತ್ತು ದಾವಣಗೆರೆಗೇನು ಅವಲಂಬಿತರಾಗಿವಿ, ಶಿಗ್ಗಾಂವ ಜನ ಶಿಗ್ಗಾಂವ್ಗೆ ಅವಲಂಬಿತರಾಗಬೇಕು. ಅದಕ್ಕೆ ಪ್ರಾಮಾಣಿಕವಾಗಿ ಏನು ಪ್ರಯತ್ನ ಮಾಡ್ತೀವಿ. ಉದ್ಯೋಗ ಸಲುವಾಗಿ ಗೋವಾ, ಕಾಫಿ ಸೀಮೆ ಗುಳೆ ಹೋಗ್ತಾರೆ, ಅದರ ಸಲುವಾಗಿ ಹಲವಾರು ಯೋಜನೆಗಳು ಇಟ್ಕೊಂಡಿದ್ವಿ. ಭಾಳಷ್ಟು ಕನಸುಗಳು ಕಂಡಿನಿ, ಕಷ್ಟ ನೋಡೀನಿ. ಜನರ ಕಷ್ಟ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಐತಿ. ಯಾಕಂದ್ರೆ ನಾವೆಲ್ಲ ಹಾಸ್ಟೆಲ್ಲಿಗೆ ಫೀಸ್ ತುಂಬಕ್ಕಾಗಲಾರ್ದಂಗೆ ನಮ್ಮ ಅಜ್ಜ ಅಮ್ಮನ ಮನ್ಯಾಗ ನಮ್ಮ ಅಪ್ಪಾರು ಬಿಟ್ಟು ಬಂದಿದ್ರು ನನಗೆ. ಇಲ್ಲೇ ನಾವು ರಜೆದಾಗ 2 ತಿಂಗಳ ಬಂದ್ರೆ ರಾತ್ರಿಗೆ ನಮ್ಮ ಅಪ್ಪಾರು ನಮಗೆ ಇದು ಭತ್ತ ತುಳಿಸ್ತಿದ್ವಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಕಬ್ಬಿನ ಹೊಲ ಕಾಯಕ್ಕೆ ಕಳಿಸ್ತಿದ್ರು. ನಮ್ಮ ತಂದೆಯವರು ಕಲ್ಲಂಗಡಿ ಬಾಡ್ರಿ ಬೆಳೆಯೋದಿಲ್ಲ, ರಾತ್ರಿಗೆ ಇವು ಮಿಖಾ ಬರ್ತಾ ಅಂತೇಳಿ ರಾತ್ರಿ ಕಲ್ಲಂಗಡಿ ಕಾಯಕ್ಕೆ ನಮ್ಗೆ ಅವ್ರೇನೋ ನಮ್ಗೆ ದುಡಿಸ್ಬೇಕಂತಲ್ಲ, ಬಟ್ ನಮ್ಮ ತಂದೆಯವರು ನಮಗೆ ಮನುಷ್ಯ ಎಲ್ಲ ಕಲಿಬೇಕಂತೇಳಿ ನಮ್ಗೆ ಶಿಕ್ಷಣ ಕೊಟ್ಟಿದ್ರು. ಅದೊಂದು ಸಾಮಾಜಿಕ ಶಿಕ್ಷಣ ಕೊಟ್ಟಿದ್ರು. ಆಮೇಲೆ ನಮ್ಮ ತಂದೆಯವ್ರು ಕಲ್ತಿಲ್ಲ ಅವರು, ಆದ್ರೆ ನಾನು ಲಾ ಗ್ರಾಜ್ಯುಯೇಟು, ನಮ್ಮ ಬ್ರದರ್ ಒಬ್ಬ ಇಂಜಿನಿಯರಿಂಗ್, ಮತ್ತೊಬ್ಬ ಡಿಪ್ಲೊಮಾ, ನಮ್ಗೆ 5 ಜನರಿಗೆ ವಿದ್ಯಾವಂತರಾಗಿ ಮಾಡಿದರು. ಸೊ ಅವ್ರು ಭಾಳಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ. ಅದನ್ನು ನಮ್ಮ ತಂದೆ ತಾಯಿ ಕೊಟ್ಟಂಥ ಸಂಸ್ಕಾರದ ಮುಖಾಂತರ ಈ ಕ್ಷೇತ್ರದಾಗ ಪ್ರಾಮಾಣಿಕವಾಗಿ ನಾನು ನನ್ನ ಕೈಲಿ ಭಾಳಷ್ಟು ಕನಸು ಕಂಡೇನು, ಹೇಳಂಗಿಲ್ಲ. ನೀವು ಜೊತೆಗೆ ಇರ್ತೀರಿ, ಎಲ್ಲೇನು ಸ್ವಲ್ಪ ತಪ್ಪಾಕತ್ತೇನಂದ್ರೆ ನೀವು ಕಿವಿ ಹಿಂಡ್ರಿ, ಹೇಳ್ರಿ. ಯಾಕಂದ್ರೆ ನಿಮ್ಗೆ ನನ್ಗೆ ಗೊತ್ತಿರಲಾರ್ದ ವಿಚಾರ ಭಾಳ ಜಲ್ದಿ ನಿಮ್ಗೆ ಗೊತ್ತಾಗ್ತಾವೆ. ರಿಪೀಟ್ ವಾಪಸ್ ತಿಳಿಸ್ರಿ. ಜೊತೆಯಾಗಿ ಕೆಲಸ ಮಾಡಿ ಒಂದು ಶರಣರ ನಾಡಿಗೆ ಒಂದು ಒಳ್ಳೆಯ ಒಂದು ಕೆಲಸ ಮಾಡೋಣ.
ಥ್ಯಾಂಕ್ ಯು